ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ 2025 ಜನವರಿ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ. ಕರ್ಕಾಟಕ ರಾಶಿ ನೀಚ ಸ್ಥಿತಿಯಲ್ಲಿರುವಂತಹ ಕುಜನಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಷಯದಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ಕೂಡ ವಹಿಸಬೇಕಾದಂತಹ ಒಂದು ಸಮಯ. ಅಗ್ನಿ ಸಂಬಂಧವಾಗಿರುವಂತಹ ವಿಷಯದಲ್ಲಿ ಅಥವಾ ಬಳಸುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಅಗ್ನಿ ಪ್ರಧಾನವಾಗಿರುವಂತಹ ವಿಷಯಗಳಲ್ಲಿ ಅಡುಗೆ ಕೆಲಸಗಳಿರಬಹುದು, ಕೆಲಸ ಕಾರ್ಯಗಳಿರಬಹುದು, ಮನೆಯಲ್ಲಿ ಸಿಲಿಂಡರ್ ಒಲೆ ಇತ್ಯಾದಿಗಳನ್ನು ಬಳಸುವಾಗಿರಬಹುದು, ಅಥವಾ ಅಗ್ನಿ ಸಂಬಂಧವಾದಂತಹ ಕೆಲಸ ಕಾರ್ಯಗಳು ಕ್ಯಾಟ್ರಿಂಗ್ ಆಗಿರ್ಬೋದು, ಹೋಟೆಲ್ ಉದ್ಯಮ ಆಗಿರಬಹುದು, ಇನ್ನಿತರ ಕೆಲವಷ್ಟು ಉದ್ಯೋಗಗಳನ್ನು ಮಾಡುವವರಿಗೂ ಕೂಡ ಸಾಕಷ್ಟು ರೀತಿಯಾದಂತಹ ಅಗ್ನಿಯ ಸಂಬಂಧವಾದಂತಹ ಅವಘಡಗಳು, ಆಪತ್ತುಗಳು, ಮುಂಜಾಗ್ರತೆಯನ್ನು ತಗೊಳ್ಬೇಕಾದಂಥ ಅಂಶಗಳು ಈ ಒಂದು ತಿಂಗಳಿನಲ್ಲಿ ಇರುವಂತಹ ಕಾರಣದಿಂದಾಗಿ ಆದಷ್ಟು ಆರೋಗ್ಯದ ವಿಷಯದಲ್ಲಿ ಜಾಗ್ರತೆಯನ್ನು ಇಟ್ಟುಕೊಂಡು ಮುಂದುವರಿರಿ. ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಇನ್ನುಳಿದಂತಹ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಅದೇ ರೀತಿಯಾಗಿ ಮಾನಸಿಕವಾಗಿರಬಹುದು, ಕೆಲವಷ್ಟು ಯೋಚನೆಗಳನ್ನು ಅಧಿಕವಾಗಿ ಮಾಡುವಂಥದ್ದಿರಬಹುದು, ಅನಾವಶ್ಯಕವಾದಂಥ ಕೆಲವಷ್ಟು ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು ಅಥವಾ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಸೂಕ್ಷ್ಮವಾಗಿ ಮುಂದುವರಿರಿ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ಕುಟುಂಬ ಸ್ಥಾನ ಅಂತ ಹೇಳ್ತೇವೆ, ವಾಕ್ಸ್ಥಾನ ಅಂತ ಹೇಳ್ತೇವೆ, ಅದೇ ರೀತಿಯಾಗಿ ರಕ್ಷಾಸ್ಥಾನ ಅಂತ ಹೇಳ್ತೇವೆ. ಆ ಅಧಿಪತಿಯಾಗಿರುವಂತಹ ರವಿಯು ಗುರುವಿನ ಕ್ಷೇತ್ರವಾಗಿರುವಂತಹ ಧನುರಾಶಿಯಲ್ಲಿರುವಂಥದ್ದು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಾಮರಸ್ಯವು ಕೂಡ ವೃದ್ಧಿಯಾಗುವಂಥದ್ದು. ಗೃಹ ಸಂಬಂಧವಾಗಿರುವಂತಹ ಸೌಲಭ್ಯಗಳನ್ನು, ಮನೆಗೆ ಬೇಕಾದಂತಹ ಅವಶ್ಯಕತೆಗಳನ್ನು, ಪೂರೈಕೆಗಳನ್ನು ಮಾಡಿಕೊಳ್ಳಿಕ್ಕೆ ಅಧಿಕವಾಗಿರುವಂತಹ ಒಂದು ಫಲ ಸಿಗುವಂಥ ಸಮಯ ಕಾಲಘಟ್ಟವಾಗಿರುತ್ತೆ. ಮಾತಿಗೆ ಸಂಬಂಧಪಟ್ಟು ವಿಶೇಷವಾದಂತಹ ಸ್ಥಾನಮಾನ ಇತ್ಯಾದಿಗಳು ಕೂಡ ಲಭಿಸುವಂಥದ್ದಿರುತ್ತೆ. ಅದೇ ರೀತಿಯಾಗಿ ದುಡ್ಡಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಕೂಡ ವಿಶೇಷವಾಗಿರುವಂತಹ ಒಳ್ಳೆಯ ಫಲವನ್ನು ಕೂಡ ನೀವು ಅನುಭವಿಸುವಂತಹ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ವಿಶೇಷವಾಗಿರುವಂತಹ ಪ್ರಯತ್ನಗಳನ್ನು ಈ ಒಂದು ಸಂದರ್ಭದಲ್ಲಿ ಆಲಸ್ಯಗಳನ್ನೆಲ್ಲ ಬಿಟ್ಟು ಮಾಡಬೇಕಾದಂಥ ಅವಶ್ಯಕತೆಗಳು ಕೂಡ ಇರುತ್ತೆ. ಹೈಯರ್ ಎಜುಕೇಷನ್ ಮಾಡುವಂಥವರಿಗೂ ಕೂಡ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳು ಈ ಒಂದು ಕಾಲಘಟ್ಟದಲ್ಲಿ ಇರುವಂಥದ್ದು. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಕೇತುವಿನಿಂದಾಗಿ ಕೆಲವಷ್ಟು ಸಹಕಾರಕ್ಕೋಸ್ಕರವಾಗಿ ನಿರೀಕ್ಷೆಯಲ್ಲಿದ್ದರೆ ಅದು ಹುಸಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಆ ನಿರೀಕ್ಷೆಯನ್ನು ಪ್ರಯತ್ನವಾದಷ್ಟು ಮಾಡಿಕೊಂಡು ಮುಂದುವರಿರಿ. ಒಳ್ಳೆ ರೀತಿಯಾದಂತಹ ಒಂದು ಫಲಾಫಲವನ್ನು ಕೂಡ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಇನ್ನು ಸಹೋದರರ ಸಂಬಂಧವಾಗಿ ಸಹೋದರರೊಳಗಡೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆಸ್ತಿ ವಿಷಯಕ್ಕಿರಬಹುದು, ಸಂಪತ್ತಿಗೆ ಸಂಬಂಧಪಟ್ಟಿರಬಹುದು, ಅಥವಾ ಕೆಲವಷ್ಟು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರಬಹುದು. ಈ ಒಂದು ವಿಷಯದಲ್ಲಿ ಕೆಲವಷ್ಟು ವಾದ ವಿವಾದಗಳು ಅಥವಾ ಅಭಿಪ್ರಾಯ ಭೇದಗಳು, ನೀವು ಹೇಳಿರುವಂಥ ಕೆಲವಷ್ಟು ಅಭಿಪ್ರಾಯಕ್ಕೆ ನಿಮ್ಮ ಸಹೋದರಿಯರಿಂದ ಕೆಲವಷ್ಟು ಭಿನ್ನಾಭಿಪ್ರಾಯಗಳು, ನಿರ್ಧಾರದಲ್ಲಿ ಕೆಲವಷ್ಟು ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳು ಕೂಡ ಇರುತ್ತೆ. ಇನ್ನು ಚತುರ್ಥಪತಿಯಾಗಿರುವಂತಹ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗುವಾಗ ಜನವರಿ 28-29ನೇ ತಾರೀಕಿನ ನಂತರ ಸುಖ ವೃದ್ಧಿ ಆಗುವಂಥದ್ದು ಇರಬಹುದು. ಅದೇ ರೀತಿಯಾಗಿ 4ನೇ ಸ್ಥಾನವನ್ನು ತಾಯಿಯ ಸ್ಥಾನ ಅಂತ ಹೇಳ್ತೇವೆ. ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನೂತನವಾಗಿ ವಾಹನವನ್ನು ಖರೀದಿ ಮಾಡುವಂಥದ್ದಿರಬಹುದು, ಭೂಮಿಯನ್ನು ಖರೀದಿ ಮಾಡುವಂಥದ್ದಿರಬಹುದು, ಸುಖಕ್ಕೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಅಖಿಲ ಸಂಪತ್ ವಾಹನ ವಸ್ತ್ರ ಭೂಷಣ ನಿಧಿಕಾರಕನಾಗಿರುವಂತಹ ಶುಕ್ರನಿಗೆ ಬಲ ಬರುವಾಗ ಒಳ್ಳೆಯ ರೀತಿಯಾದಂತಹ ಫಲವನ್ನು ಕೂಡ ಅನುಭವಿಸುವಂತಹ ಯೋಗ, ರಾಜಯೋಗವನ್ನು ಪಡೆಯುವಂತಹ ಲಕ್ಷಣಗಳು, ಸನ್ಮಾನ, ಗೌರವವು ಕೂಡ ಸಿಗುವಂಥ ಎಲ್ಲ ಅನುಕೂಲಗಳು ಈ ಸಂದರ್ಭದಲ್ಲಿ ಇರುವಂಥದ್ದು. ಇನ್ನು 6ನೇ ಸ್ಥಾನವನ್ನು ನೋಡುವುದಾದರೆ ಷಷ್ಠಪತಿಯಾಗಿರುವಂತಹ ಗುರುವೇ 11ನೇ ಸ್ಥಾನದಲ್ಲಿರುವುದರಿಂದಾಗಿ ಕೆಲವಷ್ಟು ಶತ್ರುಗಳಿಂದ ಆದಷ್ಟು ದೂರ ಇರಿ. ಮತ್ಸರ ಮಾಡುವವರಿಂದ ಅಥವಾ ನಿಮ್ಮ ಒಂದು ಸಹಕಾರ, ಸ್ನೇಹಿತರು ಇತ್ಯಾದಿಗಳಲ್ಲಿಯೇ ಕೆಲವಷ್ಟು ಮತ್ಸರ ಮಾಡುವವರು ಇರ್ತಾರೆ. ಆದಷ್ಟು ಅವರಿಂದ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಕಾಣುವಂತಹ ಲಕ್ಷಣಗಳಿರುತ್ತೆ. ಬೆಳ್ಳಗಿರುವಂಥದ್ದು ಎಲ್ಲವೂ ಕೂಡ ಹಾಲಲ್ಲ ಅಂತ ಹೇಳುವಂಥದ್ದನ್ನು ವಿವೇಚನೆಯಲ್ಲಿಟ್ಟುಕೊಂಡು ಮುಂದುವರಿರಿ. ಕೆಲವಷ್ಟು ಗಡಿಬಿಡಿಯಿಂದ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಆಪತ್ತುಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಇನ್ನು ದಾಂಪತ್ಯ ಜೀವನದ ವಿಷಯದಲ್ಲಿ ನೋಡುವುದಾದರೆ ಕೆಲವಷ್ಟು ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಒಳ್ಳೆಯ ಸಂಬಂಧಗಳು ಕೂಡ
ಕೂಡಿ ಬರುವಂಥದ್ದು, ಸೇರಿ ಬರುವಂತಹ ಲಕ್ಷಣಗಳು ಕೂಡ ಈ ಒಂದು ತಿಂಗಳದ ಅಂತ್ಯದಲ್ಲಿ ಇರುವಂಥದ್ದು. ತತ್ಕಾಲದಲ್ಲಿ ಮಾಡುವಂತಹ ಕೆಲವಷ್ಟು ಪ್ರಯತ್ನಗಳಲ್ಲಿ ಅಥವಾ ಕೆಲವಷ್ಟು ಕಾರ್ಯಗಳಲ್ಲಿ ವಿಳಂಬವಾಗುವಂಥ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಲಾಸ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿರುವಂಥ ಎಲ್ಲ ಲಕ್ಷಣ ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅಷ್ಟಮ ಸ್ಥಾನವನ್ನು ನೋಡೋದಾದರೆ, ಅಷ್ಟಮ ಸ್ಥಾನದಲ್ಲಿರುವಂತಹ ರಾಹುವಿನಿಂದಾಗಿ ವಾಹನವನ್ನು ಚಲಿಸುವಾಗ, ಸಾಹಸಮಯ ಪ್ರವೃತ್ತಿಯನ್ನು ಮಾಡುವಾಗ, ಸಾಹಸಮಯವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಾಗ ಜಾಗ್ರತೆಯಿಂದ ಮುಂದುವರಿರಿ. ಇನ್ನು 9ನೇ ಸ್ಥಾನವನ್ನು ಪಿತೃಸ್ಥಾನ ಅಂತ ಹೇಳ್ತವೆ. ಪಿತೃಸ್ಥಾನಾಧಿಪತಿಯಾಗಿರುವಂತಹ ಕುಜ ನೀಚ ಸ್ಥಾನ ಆಗಿರುವುದರಿಂದಾಗಿ ನಿಮ್ಮ ತಂದೆ ತಾಯಿಯರ ಆರೋಗ್ಯದಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ಇಟ್ಟುಕೊಂಡು ಮುಂದುವರಿರಿ. ಪಿತ್ರಾರ್ಜಿತವಾಗಿರುವಂತಹ ಸಂಪತ್ತು ಅಥವಾ ಕೆಲವಷ್ಟು ಆಸ್ತಿ ವಿಷಯದಲ್ಲಿಯೂ ಕೂಡ ಈ ಒಂದು ತಿಂಗಳದ ಅಂತ್ಯದಲ್ಲಿ ಶುಭ ಫಲವನ್ನು ಪಡೆಯುವಂತಹ ಲಕ್ಷಣಗಳಿರುವಂಥದ್ದು. ಇನ್ನು ಲಾಭಸ್ಥಾನವನ್ನು ನೋಡುವುದಾದರೆ, ಲಾಭಸ್ಥಾನದಲ್ಲಿರತಕ್ಕಂಥ ಗುರುವಿನಿಂದಾಗಿ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರುವಂತಹ ಲಾಭಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುವಂತಹ ಲಕ್ಷಣಗಳಿರುತ್ತೆ. ಅದೇ ರೀತಿಯಾಗಿ ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಮಾಡುವಂಥ ಉದ್ಯೋಗದಲ್ಲಿ ವಿಶೇಷವಾಗಿರುವಂತಹ ಸೌಲಭ್ಯಗಳು, ಸಹಕಾರಗಳು ಮತ್ತು ಪ್ರಮೋಷನ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವವರಿಗೂ ಕೂಡ ವಿಶೇಷವಾಗಿರುವಂತಹ ಫಲ ಈ ಒಂದು ತಿಂಗಳಲ್ಲಿ ಇರತಕ್ಕಂಥದ್ದು. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ, ವ್ಯಯಸ್ಥಾನಾಧಿಪತಿಯಾಗಿರುವಂತಹ ಬುಧ 7ನೇ ಸ್ಥಾನದಲ್ಲಿರುವಂಥದ್ದು. ಆದಷ್ಟು ನಿಮ್ಮ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಖರ್ಚು ವೆಚ್ಚಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಮುಂದುವರಿರಿ. ಅನಾವಶ್ಯಕವಾಗಿರುವಂತಹ ಖರ್ಚು ವೆಚ್ಚಗಳಿಂದಾಗಿ ಕೆಲವಷ್ಟು ಪಶ್ಚಾತ್ತಾಪಗಳನ್ನು ಪಡುವಂಥದ್ದು ಇರಬಹುದು ಅಥವಾ ಕೆಲವಷ್ಟು ಇಷ್ಟಪಟ್ಟಿರುವಂಥ ವಸ್ತುಗಳ ಕಳೆದು ಹೋಗುವಂತಹ ಸಾಧ್ಯತೆಗಳನ್ನು ಅನುಭವಿಸುವಂಥದ್ದು ಇರಬಹುದು. ಎಲ್ಲ ವಿಷಯಗಳು ಕೂಡ ಈ ಒಂದು ತಿಂಗಳದಲ್ಲಿರೋದ್ರಿಂದಾಗಿ ಆದಷ್ಟು ಜಾಗ್ರತೆಯಿಂದ ಮುಂದುವರಿರಿ. ಮುಂದೆ ಬರ್ತಕ್ಕಂತಹ ಒಂದು ಕಾಲಘಟ್ಟ ಶುಭವಾಗಿರುವಂಥದ್ದಾಗಿರುತ್ತೆ. ಇನ್ನು ನಿಮ್ಮ ವೈಯಕ್ತಿಕವಾಗಿರುವಂತಹ ಜಾತಕದಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದು ಅಗತ್ಯ ಬೇಕಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಮುಂದುವರಿರಿ. ಒಳ್ಳೆ ರೀತಿಯಾದಂತಹ ಫಲಾಫಲಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಮಾಡುವಂತಹ ಆರಾಧನೆಗಳು, ಮನೆ ದೇವರ ಆರಾಧನೆ ಇರ್ಬೋದು, ಪಿತೃ ಆರಾಧನೆಗಳಿರಬಹುದು ಅಥವಾ ನಂಬಿರುವಂತಹ ಇಷ್ಟ ದೇವತೆಯ ಅನುಗ್ರಹ ತಮಗೆಲ್ರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತಮ್ಮಲ್ಲಿ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿಕೊಂಡು ಮಾಟಮಂತ್ರಕ್ಕೆ ಸಂಬಂಧಪಟ್ಟು ಅಥವಾ ದೃಷ್ಟಿಗೆ ಸಂಬಂಧಪಟ್ಟು ಇನ್ನಿತರ ವಿಷಯಗಳಿಗೆ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕರೆ ಮಾಡ್ತಾ ಇದ್ದೀರಿ. ತಮಗೆಲ್ರಿಗೂ ಕೂಡ ಕರೆ ಮೂಲಕವಾಗಿ ಉತ್ತರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಜ್ಯೋತಿಷ್ಯರಲ್ಲಿ ಅಥವಾ ಪರಿಹಾರಗಳನ್ನು ಮಾಡುವಂಥ ವಿಷಯದಲ್ಲಾಗಿರ್ಬೋದು, ಮಂತ್ರವಾದಿಗಳಲ್ಲಿ ಹೋಗಿ ಕೆಲವಷ್ಟು ವಿಧಾನಗಳನ್ನು ಮಾಡಿಸುವಂಥದ್ದು ಇರ್ಬೋದು. ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಮುಖತಃ ಹೋಗಿ ವಿಮರ್ಶೆ ಮಾಡಿಕೊಂಡು ಸರಿಯಾದಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. 6 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ಗಂಟೆಯಲ್ಲಿ ಪರಿಹಾರ ಇವೆಲ್ಲ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಸರಿಯಾದಂತಹ ಒಂದು ಶ್ರದ್ಧೆ, ಭಕ್ತಿಯಿಂದ ಭಗವಂತನಲ್ಲಿ ನೀವು ಮಾಡುವಂಥ ಆರಾಧನೆಯಿಂದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಎಷ್ಟೋ ಸಮಸ್ಯೆಗಳು ಭಗವಂತನ ಅನುಗ್ರಹದಿಂದ ಪಾರಾಗಲಿಕ್ಕಿರುವಂಥ ದಾರಿಗಳನ್ನು ತೋರಿಸ್ಕೊಡುವಂತಹ ಎಲ್ಲ ಒಂದು ಯೋಗವನ್ನು ಆ ದೇವರು ನಿಮಗೆ ಕೊಡ್ತಾರೆ. ಅಗತ್ಯ ಬೇಕಾಗಿ ಬಂದಲ್ಲಿ ಪರಿಹಾರ ಮಾರ್ಗಕ್ಕೆ ತೆರಳಬಹುದು ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ತಿಳಿಸಬೇಕು ಅಂತ ಈ ವಿಡಿಯೋವನ್ನು ಮಾಡಿರುವಂಥದ್ದು.